ಹಲೋ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ ಜಸ್ಟ್ 15 ನಿಮಿಷದಲ್ಲಿ ಸೊಪ್ಪು ಸೊಪ್ಪು ಪಲ್ಯ ಹೊಸ ರುಚಿ ಹೇಗೆ ಮಾಡೋದು ಅಂತ ನೋಡೋಣ. ಪೂರ್ತಿ ವ್ಲಾಗ್ ನೋಡಿ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ನೀವು ಯಾವ್ದು ಬೇಕಾದ್ರೆ ಸೊಪ್ಪು ತೊಗೋಬೋದು. ನಾನೀಗ ದಂಟಿನ ಸೊಪ್ಪು ಮತ್ತು ಎಲ್ಲ ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ. ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಎಲ್ಲ ಕ್ಲೀನ್ ಮಾಡಿಕೊಂಡು ಹೆಸರು ಕಾಳು ಹಾಕಿ ಒಂದು 2 ಸಲ ವಿಸಿಲ್ ಹಾಕಿ ಕೂಗಿಸ್ಕೊಂಡ್ಬಿಡ್ಬೇಕು. ಕೂಗಿಸ್ಕೊಂಡು ನಾನೀಗ ಈ ಸೊಪ್ಪನ್ನ ಸ್ವಲ್ಪ ಸೆಪ್ರೇಟು ಮತ್ತು ಸೊಪ್ಪು ಮತ್ತು ನೀರು ಅದು ಬೇಯಿಸಿರೋ ನೀರು ಸಪ್ರೇಟಾಗಿ ತೊಗೊಂಡಿದ್ದೀನಿ. ಈಗ ಬೇಯಿಸ್ಬೇಕಾದ್ರೆ ಒಂದು 4 ಹಸಿಮೆಣಸಿನ್ಕಾಯಿ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಏನೇನು ಹಾಕಬೇಕು ಅಂತೇಳಿ ಎಲ್ಲ ಒಂದಾಗಿ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಸೊ ಪಕ್ಕನೇ ಒಂದು ಸ್ಟವಲ್ಲಿ ಕುಕ್ಕರ್ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಬಾಣಲಿ. ಇದರಲ್ಲಿ ಸಾರು ಮಾಡ್ತಿದ್ದೀವಿ. ಸಾಸಿವೆ ಎರಡಕ್ಕೂ ಹಾಕ್ಬಿಡೋದು. ಎಣ್ಣೆ ಹಾಕಿ ಸಾಸಿವೆ ಒಗ್ಗರಣೆ ಹಾಕೋಣ. ಅದು ಸ್ವಲ್ಪ ಚೆನ್ನಾಗಿ ಸಿಡಿದ ಮೇಲೆ ಬೆಳ್ಳುಳ್ಳಿ, ಜಜ್ಜಿರೋಂಥ ಬೆಳ್ಳುಳ್ಳಿ ಸಾರಿಗೆ ಅದು ಚೆನ್ನಾಗಿ ಫ್ರೈ ಆಗಲಿ. ಅದು ಕೆಂಪು ಬಣ್ಣ ಬಂದರೆ ಚೆನ್ನಾಗಿರುತ್ತೆ, ಘಮ ಘಮ ಅಂತಿರುತ್ತೆ. ಅದೇ ಸೇಮ್ ಬೆಳ್ಳುಳ್ಳಿನೇ ಮತ್ತು